ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವ್ರಿಥಿಂಗ್ ಗೋಸ್ ಡಿಸೈನ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸಿಂಪಲ್, ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದಂತ ಸ್ಯಾರಿ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಿದ್ದೀನಿ. ಇದನ್ನು ಆಲ್ರೆಡಿ ನಾನು ತುಂಬಾ ಕ್ಲೈಂಟ್ ಸ್ಯಾರಿ ಮೇಲೆ ವರ್ಕ್ ಮಾಡಿದ್ದೀನಿ, ತುಂಬ ವೇರಿಯೇಷನ್ ಕೊಟ್ಟು ಆ ಎಲ್ಲ ಪಿಕ್ಚರ್ಸ್ನು ಸ್ಟಾರ್ಟಿಂಗಲ್ಲೇ ಇನ್ಸರ್ಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಸೊ ದಟ್ ನಿಮಗೂ ಕೂಡ ಈ ಡಿಸೈನ್ ಸ್ಯಾರಿ ಮೇಲೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ಐಡಿಯಾ ಸಿಗಲಿ ಅಂತ. ಬನ್ನಿ ಈ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇದನ್ನು ನಾನು ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ನೀಡಲ್ ಬಂದಿದ್ದೇನೆ ನೀಡಲ್ ನಂಬರ್ 10 0.75 mm. ನಾನು 6 ಎಳೆ ಥ್ರೆಡ್ಡಿಂದ ತೋರಿಸ್ತಿದ್ದೀನಿ. 6 ಬದಲು 7 ಅಥವಾ 8 ಎಳೆ ಹಾಕಿದಾಗ ತುಂಬ ಚೆನ್ನಾಗಿ ಡಿಸೈನ್ ಕಾಣಿಸುತ್ತೆ, ತುಂಬ ತಿಕ್ಕಾಗಿ ಕೂಡ ಡಿಸೈನ್ ಬರುತ್ತೆ. ನಾನು 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಗೆ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಟ್ ಬಂದು ನನ್ನ ರೈಟ್ ಸೈಡಲ್ಲಿ ಇಟ್ಕೊಂಡು ರೋಲ್ ಮಾಡಿರೋ ಅಂಥ ಥ್ರೆಡ್ನ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಇಟ್ಕೊಳ್ತೀನಿ. ಡಿಸೈನ್ ಬಂದಿದ್ದೇನೆ ಫ್ಯಾಬ್ರಿಕ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಥ್ರೆಡ್ಗೆ ಹಾಕಿರೋ ನಾಟು ಬ್ಯಾಕ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಬರಬೇಕು. ನೀಡಲ್ನ ಬಟ್ಟೆಗೆ ಇನ್ಸರ್ಟ್ ಮಾಡಿ ಥ್ರೆಡ್ನ ಲಾಕ್ ಮಾಡಬೇಕಾಗತ್ತೆ. ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಥ್ರೆಡ್ನ ಬಟ್ಟೆಗೆ ಸೆಕ್ಯೂರ್ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಸತಿ ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಎರಡನೇ ಸತಿ ಹಾಕ್ತಿರೋ ಸಿಂಗಲ್ ಕ್ರೋಶೆ ಕಂಪ್ಲೀಟ್ಲಿ ಆಪ್ಷನಲ್. ಇದು ಬಟ್ಟೆಗೆ ಥ್ರೆಡ್ಡು ನೀಟಾಗಿ ಸೆಕ್ಯೂರ್ ಆಗಲಿ ಅನ್ನೋ ಒಂದು ರೀಸನಿಂದ ಎರಡನೇ ಸತಿ ನಾನು ಸಿಂಗಲ್ ಕ್ರೋಶೆನ ಹಾಕ್ತಿರೋದು. ಈ ಥರ ಬಟ್ಟೆಗೆ ನಾವು ಥ್ರೆಡ್ನ ಸೆಕ್ಯೂರ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಆದಷ್ಟು ನೀವು ಎಲ್ಲ ಥ್ರೆಡ್ನು ಎಳ್ಕೊಂಡಿದ್ದೀರಾ ಅಂತ ಆವಾಗವಾಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸಿಂಗಲ್ ಕ್ರೋಶನ ಎರಡನೇ ಸತಿ ಹಾಕಾದ್ಮೇಲೆ 2 ಚೈನ್ನ ವರ್ಕ್ ಮಾಡಿ ಕಂಬನ ವರ್ಕ್ ಮಾಡ್ತೀನಿ. ಥ್ರೂ ಔಟ್ ದ ಸ್ಯಾರಿ ನಾವು ಕಂಬಗಳನ್ನು ಮತ್ತು ಚೈನ್ಗಳನ್ನೇ ವರ್ಕ್ ಮಾಡೋದು. ಈಗ ಎರಡನೇ ಕಂಬನ ಹಾಕ್ತಾ ಇದ್ದೀನಿ ನಾನು. ಕಂಬ ಎಲ್ಲರಿಗೂ ಹಾಕೋದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂದರೆ ಒಂದು ಸತಿ ಹೇಳ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸತಿ ಥ್ರೆಡ್ನ ಎಳ್ಕೊಂಡು ಬಂದಿದ್ದೇನೆ. ನೀಡಲ್ನ ಬಟ್ಟೆಗೆ ಇನ್ಸರ್ಟ್ ಮಾಡಿ ಒಂದು ಲೂಪ್ನ ಎಳ್ಕೊಂಡು ಬರಬೇಕಾಗತ್ತೆ. ಆವಾಗ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. 3 ಥ್ರೆಡ್ಡಲ್ಲಿ ನಾವು ಎರಡೆರಡು ಥ್ರೆಡ್ಡಲ್ಲಿ ಒಂದು ಸತಿ ಲೂಪ್ ಎಳ್ಕೊಂಡು ಲಾಕ್ ಮಾಡಿಕೊಂಡಾಗ ಕಂಬ ಆಗುತ್ತೆ. ಟೋಟಲಾಗಿ ನಾವು 5 ಕಂಬಗಳನ್ನ ವರ್ಕ್ ಮಾಡಬೇಕು. ಈ 5 ಕಂಬಗಳನ್ನ ವರ್ಕ್ ಮಾಡಿದಾಗ ಒಂದು ಬ್ಲಾಕ್ ಕಂಪ್ಲೀಟ್ ಆಗುತ್ತೆ. ನೀವು ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಥ್ರೆಡ್ ಎಲ್ಲ ಎಳ್ಕೊಂಡಿದ್ದೀರಾ ಅಂದಮೇಲೆ ನೀವು ಪ್ರೊಸೀಡ್ ಮಾಡಿ. ಅಕಸ್ಮಾತ್ ನೀವು ಥ್ರೆಡ್ನ ಯಾವ್ದಾರ ಮಿಸ್ ಮಾಡಿದರೆ ಅಲ್ಲೇ ಅದನ್ನು ರಿಮೂವ್ ಮಾಡಿ ಮತ್ತೆ ವರ್ಕ್ ಮಾಡಿ. ಕಂಪ್ಲೀಟಾಗಿ ಮೇಲಿಂದ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ನೀವು ಯಾವ್ದಾರ ಥ್ರೆಡ್ ಮಿಸ್ ಮಾಡಿಬಿಟ್ರೆ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಬ್ಲಾಕ್ ಕಂಪ್ಲೀಟ್ ಆಗಿದೆ. ಈ ಬ್ಲಾಕ್ ಕಂಪ್ಲೀಟ್ ಆದಮೇಲೆ 3 ಚೈನ್ನ ನಾನು ಹಾಕ್ಕೊಳ್ತೀನಿ. ಹಾಕಿದ ನಂತರ ಮತ್ತೆ ಕಂಬಗಳನ್ನ ವರ್ಕ್ ಮಾಡಬೇಕು. ಈ 3 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ನೋಡ್ಕೊಂಡಿದ್ದೇನೆ ಕಂಬನ ವರ್ಕ್ ಮಾಡಬೇಕಾಗತ್ತೆ. ಸೊ ಎರಡನೇ ಬ್ಲಾಕದು ಫಸ್ಟ್ ಕಂಬ ಹಾಕ್ತೀನಿ ನೋಡಿ. ಇಲ್ಲಿಗೆ ನಮ್ಮ 3 ಚೈನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದಾನೆ ನಮ್ಮದು ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಬ್ಲಾಕ್ನ ಮೊದಲನೇ ಕಂಬ ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಕಂಬ. ಆದಷ್ಟು ಕಂಬನ ಪಕ್ಕ ಒಂದೇ ಲೆಂತಲ್ಲಿ ಬರೋ ಥರ ನೀವು ವರ್ಕ್ ಮಾಡಬೇಕು, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈಗ ಎರಡನೇ ಕಂಬ ವರ್ಕ್ ಮಾಡ್ತಿದ್ದೀನಿ ನೋಡಿ. ಈ ಡಿಸೈನ್ ಬಂದಿದ್ದೇನೆ ಕಾಟನ್ ಸಿಲ್ಕ್ ಸ್ಯಾರೀಸ್ ಮತ್ತು ಇಳ್ಕಲ್ ಸೀರೆ ಏನಿರುತ್ತೋ ಅದಕ್ಕಂತೂ ತುಂಬಾ ಸೂಟ್ ಆಗುತ್ತೆ. ಅದಲ್ಲದೆ ನೀವು ರೇಷ್ಮೆ ಸೀರೆಗೂ ಕೂಡ ಹಾಕ್ಬೋದು. ಈ ಥರ ಸೆಕೆಂಡ್ ಬ್ಲಾಕು ಕಂಪ್ಲೀಟ್ ಮಾಡಿದ್ಮೇಲೆ ಈ ಥರ ಫ್ಯಾಬ್ರಿಕ್ ಕಾಣಿಸ್ತಿದೆ. ಕಂಬಗಳದ್ದು ನಂಬರ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು. 5 ಬದಲು 6, 7ಗೆ ಕೂಡ ಹೋಗ್ಬೋದು.
ಹಾಗೆ ಇದನ್ನು ಸಿಂಗಲ್ ಸ್ಟೆಪ್ಪಲ್ಲಿ ಕೂಡ ಕಂಪ್ಲೀಟ್ ಮಾಡ್ಬೋದು, ಡಬಲ್ ಸ್ಟೆಪ್ ಅಥವಾ 3 ಸ್ಟೆಪ್ಗೂ ಕೂಡ ಕಂಪ್ಲೀಟ್ ಮಾಡ್ಬೋದು. ಇದೇ ಥರ ನಾನು ಥ್ರೂ ಔಟ್ ದ ಸ್ಯಾರಿ ವರ್ಕ್ ಮಾಡಿ ತೋರಿಸ್ತೀನಿ. ಕಂಬ ಚೈನು ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ಪು ಮುಗ್ದೇ ಹೋಗುತ್ತೆ. ಸೊ ಎಂಡಲ್ಲಿ ಬಂದಿದ್ದೀನಿ. ಎಂಡಲ್ಲಿ ಹೇಗೆ ನಾವು ಥ್ರೆಡ್ನ ಲಾಕ್ ಮಾಡಿ ಸೆಕೆಂಡ್ ಸ್ಟೆಪ್ಗೆ ಹೋಗೋದು ಅಂತ ತೋರಿಸ್ತೀನಿ. ಒನ್ಸ್ ಲಾಸ್ಟ್ ಬ್ಲಾಕ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ 2 ಚೈನ್ ಹಾಕಿ ಥ್ರೆಡ್ನ ಎಳೆದು ಕಂಪ್ಲೀಟ್ ಮಾಡಬೇಕು. ಅಲ್ಲಿಗೆ ನಿಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನಾವು ಎಲ್ಲೆಲ್ಲಿ 3 ಚೈನ್ ಹಾಕಿದ್ದೀನವಲ್ಲ, ನೀವು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಬೇಕಂದ್ರೆ ಅಲ್ಲಿ ನೀವು ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಮತ್ತೆ ಕಂಬ ವರ್ಕ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಗೆ ಇದು ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ನ ನಾನು ಈ ವಿಡಿಯೋನಲ್ಲಿ 3 ಸ್ಟೆಪ್ ಹಾಕಿ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಗೂ ಕೂಡ ನಾನು 6 ಎಳೆ ಥ್ರೆಡ್ನ ನಾಟ್ ಮಾಡಿ ವರ್ಕ್ ಮಾಡ್ತೀನಿ. ಈ ಥರ ನಾಟ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ಸೆಕ್ಯೂರ್ ಮಾಡಬೇಕಾಗತ್ತೆ ಸೆಕೆಂಡ್ ಸ್ಟೆಪ್ಗೆ. ನೋಡಿ ಇಲ್ಲಿದೆಯಲ್ಲ ಗ್ಯಾಪು, ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ. ಈ ಗ್ಯಾಪಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ ಥ್ರೆಡ್ನ ಸೆಕೆಂಡ್ ಸ್ಟೆಪ್ಗೆ ಸೆಕ್ಯೂರ್ ಮಾಡ್ಕೊಳ್ತೀನಿ. ಸೊ ನಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲೆಲ್ಲಿ ಕಂಬ ಬಂದಿದೆಯೋ ಅದ್ರ ಮೇಲೆ ಚೈನ್ಸ್ ಬರುತ್ತೆ, ಎಲ್ಲೆಲ್ಲಿ ಚೈನ್ಸ್ ಬಂದಿದೆಯೋ ಅಲ್ಲೆಲ್ಲ ಕಂಬ ಬರುತ್ತೆ. ನೀವು 7 ಎಳೆ ಅಥವಾ 8 ಎಳೆ ಹಾಕಿದಾಗ ಚೈನ್ನ ಸ್ವಲ್ಪ 3 ಬದಲು 4 ಹಾಕೊಂಡ್ರೆ ಬೆಟರು, ಯಾಕಂದರೆ ಥ್ರೆಡ್ ತಿಕ್ಕಾಗಿ ಬರುತ್ತೆ. ಸೊ ಕಂಬಗಳು ಕಂಜೆಸ್ಟೆಡ್ ಆಗುತ್ತೆ. ನೀವು 7 ಎಳೆ 8 ಎಳೆ ಹಾಕಿದಾಗ 4 ಚೈನ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಬ ಬಂದಿರೋದ್ರಿಂದ ಅದರ ಮೇಲೆ ನಾವು ಚೈನ್ನ ವರ್ಕ್ ಮಾಡಬೇಕು. ಚೈನ್ ಇರೋ ಕಡೆ ಕಂಬನ ವರ್ಕ್ ಮಾಡಬೇಕು. ಸೊ ಮೊದಲನೇ ಕಂಬ ಹಾಕ್ಕೊಂಡಿದ್ದಾಯಿತು, ಎರಡನೇ ಕಂಬ ಹಾಕ್ಕೊಳ್ತಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ನೀವು 5 ಕಂಬ ವರ್ಕ್ ಮಾಡಿಕೊಂಡಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ 5 ಕಂಬನೇ ಹಾಕ್ಕೊಳ್ಬೇಕು. ಸೊ ನಾನು ಫಸ್ಟ್ ಚೈನಲ್ಲಿ ಕಂಬ ವರ್ಕ್ ಮಾಡಿ ಆ ಬ್ಲಾಕ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಅವಾಗವಾಗ ನೀವು ಥ್ರೆಡ್ನ ಬ್ಯಾಕ್ ಆ್ಯಂಡ್ ಫೋರ್ತ್ ಮೂವ್ ಮಾಡಿದ್ದೇನೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಥ್ರೆಡ್ನೂ ಎಳ್ಕೊಂಡಿದ್ದೀರಾ ಅಂತ. ಅಕಸ್ಮಾತ್ ನಿಮಗೆ ಕಂಬ ಹಿಡಿಸ್ತಿಲ್ಲ ಅನಿಸಿದ್ರೆ ಬ್ಯಾಕ್ ಸೈಡ್ ಸ್ವಲ್ಪ ಕಂಬಗಳನ್ನ ಮೂವ್ ಮಾಡಿ ಕೈಯಿಂದ, ಅಲ್ಲಿ ಜಾಗ ಸ್ಪೇಸ್ ಆಗುತ್ತೆ ಮತ್ತು ಕಂಬ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಎರಡನೇ ಬ್ಲಾಕ್ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಥರ ಸೆಕೆಂಡ್ ಸ್ಟೆಪ್ ಕೂಡ ಕಂಬ ಚೈನಿಂದ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿ. ಸೊ ಎರಡನೇ ಬ್ಲಾಕಲ್ಲಿ ಫಸ್ಟ್ ಕಂಬ ಕಂಪ್ಲೀಟ್ ಆಗಿದೆ. ಈಗ ಎರಡನೇ ಕಂಬ ವರ್ಕ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ನ ಬಿಗಿನರ್ಸ್ ಕೂಡ ಈಸಿಯಾಗೆ ಹಾಕ್ಬೋದು ಆ್ಯಂಡ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ನೀವು ಫಾಸ್ಟಾಗಿ ಏನಾದರೂ ಹಾಕಿದ್ರೆ. ನಾನಿದು ವಿತೌಟ್ ಬೀಡ್ಸ್ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ನನಗೆ ಕಾಸ್ಟ್ ಎಷ್ಟು ಈ ಡಿಸೈನ್ದು ಅಂತ ಕೇಳ್ತೀರಾ. ಸೊ ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಮೇಲೆ ವೇರಿಯೇಷನ್ಸ್ ಆಗುತ್ತೆ, ಯಾಕಂದರೆ ಮೆಟೀರಿಯಲ್ ಕಾಸ್ಟು ಒಂದು ಜಾಗದಲ್ಲಿ ಇರೋ ಥರ ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ. ಸೊ ಆದ್ದರಿಂದ ಹಾಗೆಯೇ ಒಂದು ಡಿಸೈನಲ್ಲಿ ನೀವು ತುಂಬಾ ವೇರಿಯೇಷನ್ಸ್ನ ಕೊಡ್ಬೋದು. ಸೊ ಆ ವೇರಿಯೇಷನ್ ಮೇಲೂ ಕೂಡ ನಿಮಗೆ ಕಾಸ್ಟು ಡಿಪೆಂಡ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಥರ್ಡ್ ಸ್ಟೆಪ್ಗೆ ನಾವು ಚೈನ್ ಮಧ್ಯದಿಂದ
ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಲಾಕ್ ಆದಮೇಲೆ 2 ಚೈನ್ನ ಹಾಕಿ ಕಂಬನ ವರ್ಕ್ ಮಾಡಬೇಕು. ಸೊ 2 ಚೈನ್ನ ಹಾಕಿ 3 ಚೈನ್ನ ಗ್ಯಾಪಲ್ಲಿ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಇದು ಲಾಸ್ಟ್ ಸ್ಟೆಪ್ ಆಗುತ್ತೆ. ಸೊ ಅಲ್ಲಿಗೆ 1 ಕಂಬ, 2 ಕಂಬ, 3ನೇ ಕಂಬ ಹಾಕ್ಕೊಳ್ತೀನಿ ನೋಡಿ. 3 ಕಂಬ ಆಗಿದೆ. ಇನ್ನೆರಡು ಕಂಬನ ಹಾಕಿ ಈ ಬ್ಲಾಕ್ನ ಕಂಪ್ಲೀಟ್ ಮಾಡ್ತೀನಿ. ಐ ಹೋಪ್ ನಾನು ಹೇಳ್ತಿರೋ ಮೆಥಡ್ಸ್ ಎಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗ್ತಿದೆ ಅಂತ. ನಿಮಗೇನಾದರೂ ಡೌಟ್ ಬಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನನಗೆ ಚಾಟ್ ಮಾಡಿ ನಿಮ್ಮ ಡೌಟನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಫಸ್ಟ್ ಬ್ಲಾಕ್ ಕಂಪ್ಲೀಟ್ ಆಗಿದೆ. ಕಂಬ ಇರೋ ಕಡೆ ನಮಗೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬ್ಲಾಕ್ಗೆ ಹೋಗಬೇಕಾಗತ್ತೆ. ಈ ಬ್ಲಾಕಲ್ಲಿ ಕೂಡ ನಾನು ತುಂಬಾ ಸಿಂಪಲ್ ಡಿಸೈನ್, ಇದು ಈಸಿಯಾಗಿ ಕೂಡ ನೆನಪಿಟ್ಕೊಳ್ಬೋದು. ಆಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೆಪ್ ಎಲ್ಲ ಸ್ಟೆಪ್ಪು ಸೇಮೇ ಆಗಿರುತ್ತೆ. ಕೌಂಟ್ಸ್ನ ಮಾತ್ರ ನೀವು ಮಿಸ್ ಮಾಡ್ಕೊಳ್ಬಾರ್ದು. ಹಾಗೆ ಥ್ರೆಡ್ನ ಕೂಡ ನೀಟಾಗಿ ಎಳ್ದು ಲಾಕ್ ಮಾಡಬೇಕು, ಅಷ್ಟೇ ಈ ಡಿಸೈನು. ನಾನು ಥರ್ಡ್ ಸ್ಟೆಪ್ನ ಕೂಡ ಸೇಮ್ ವರ್ಕ್ ಮಾಡಿದ್ದೇನೆ, ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಡಿಸೈನ್ ಮುಂದೆಯಿಂದ ಎಷ್ಟು ನೀಟಾಗಿ ಕಾಣಿಸುತ್ತೋ ಸ್ಯಾರಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟಾಗಿ ಕಾಣಿಸುತ್ತೆ. ಕೆಲವ್ರ ಹತ್ರ ಡಬಲ್ ಸೈಡ್ ಸ್ಯಾರಿ ಇರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಸೈಡ್ ಉಡೋ ಅಂಥ ಸೀರೆ. ಅಂಥ ಸೀರೆಗಳಿಗೆ ಕೂಡ ಈ ಡಿಸೈನ್ನ ನೀವು ಹಾಕ್ಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಸೈಡ್ ಸೇಮೇ ಅನಿಸುತ್ತೆ ಡಿಸೈನು. ಥರ್ಡ್ ಸ್ಟೆಪ್ನ ಕೂಡ ನಾನು ಕಂಪ್ಲೀಟ್ ಮಾಡಿ ಥ್ರೆಡ್ನ ಎಳೆದು ಕಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಡಿಸೈನ್ ನೋಡಿ ಈ ಥರ ಕಾಣಿಸ್ತಿದೆ. ಸೊ ನಾನು ಅಡಿಷ್ನಲ್ ಆಗಿರೋ ಥ್ರೆಡ್ನೆಲ್ಲ ಕಟ್ ಮಾಡಿ ಗ್ಲೂ ಮಾಡಿ ಮತ್ತೊಮ್ಮೆ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ ಎಲ್ಲ ಲೂಸ್ ಥ್ರೆಡ್ಸ್ನ ಕಟ್ ಮಾಡಿ ಗ್ಲೂ ಮಾಡ್ಕೊಂಡಿದ್ದೀನಿ ಹಿಂದೆಗಡೆ. ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ನೋಡಿ ಡಿಸೈನು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟಿದ್ದೇನೆ, ಹೇಗೆ ಕಾಣಿಸುತ್ತೆ ಡಿಸೈನು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಉದ್ದುದ್ದ ಕುಚ್ಚು ಕಟ್ಟಿದ್ದೀನಿ, ಬೇಕೆಂದರೆ ನೀವು ಬೇಬಿ ಕುಚ್ಚು ಕೂಡ ಕಟ್ಬೋದು. ಇದಕ್ಕೆ ಕುಚ್ಚು ತುಂಬಾ ಬರುತ್ತೆ. 3 ಸ್ಟೆಪ್ ಹಾಕಿ ನೀವು ಕುಚ್ಚು ಕಟ್ತಿದ್ದೀರಾ ಅಂದರೆ ಅರೌಂಡ್ 500ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು ನೀವು, ಯಾಕಂದರೆ ಇದಕ್ಕೆ 50+ ಕುಚ್ಚು ಬರುತ್ತೆ. ಸೊ ಬೀಡ್ಸ್ನ ಹಾಕಿದಾಗ ಸ್ವಲ್ಪ ಕುಚ್ಚು ಕಡಿಮೆ ಆಗುತ್ತೆ, ಬಟ್ ಆದರೂ ಕೂಡ ಈ ಡಿಸೈನ್ಗೆ ಕುಚ್ಚು ಜಾಸ್ತಿ ಹಿಡಿಸುತ್ತೆ. ಈ ಡಿಸೈನ್ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.